ಸರ್ ಅವ್ರಿಗೆ ಮೈನ್ ಫುಡ್ ಇದೆ ಸರ್. ಏನೇನು ಮಿಕ್ಸ್ ಇರುತ್ತೆ ಅದರಲ್ಲಿ? ಸರ್ ಇದರಲ್ಲಿ ಜೋಳ, ಹಾಂ ಆಮೇಲೆ ಸೋಯಾಬೀನು ಸರ್, ಜೋಳ ಸೋಯಾಬೀನ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ. ಹಾಂ ಹಾಂ ಇದೆ ಸರ್ ಕೋಳಿ, ನಾಟಿ ಕೋಳಿಗೆ ಇದು ಒಳ್ಳೆ ಫುಡ್ ಸರ್. ಇದು ಸರ್ ಮೈನು ಇದೇ ಫುಡ್ ಅದಕ್ಕೆ. ನೋಡಿ ಸರ್, ಸೋಯಾಬೀನು ಜೋಳ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಸರ್. ನೋಡಿ ಸರ್ ಪೌಡ್ರು ಹಾಂ ಹಾಂ ಎಲ್ಲ ಮಿಕ್ಸ್ ಹಾಕಿ ನಾವೆಲ್ಲ ಫುಡ್ ಅದು ಕೋಳಿ ಬೆಳೆ ಹಾಕೋದು. ಎಷ್ಟು ಸಲ ಹಾಕ್ತೀರಾ ದಿನಕ್ಕೆ? ಸರ್ ದಿನಕ್ಕೆ ನಾಟಿ ಕೋಳಿ ತಿಂತಾನೆ ಇರುತ್ತೆ, ಎಷ್ಟು ಹಾಕಿದ್ರು ಬಿಡಲ್ಲ ಸರ್, ತಿಂತಾನೆ ಇರುತ್ತೆ ಸರ್. ಅದು ಲೋ ಬಜೆಟ್ ಸರ್, ಏನು ಲೋ ಬಜೆಟ್ ಸರ್. ಒಂದು ತಿಂಗಳಷ್ಟೇ ನಾವು ಒಂದು ಮನೆ ತರ್ತೀವಲ್ಲ, ಒಂದು ತಿಂಗಳು ಅಷ್ಟೇ ಸ್ವೀಟ್ಸ್ ತಂದ್ಬಿಟ್ರೆ ಸರ್, ಆಮೇಲೆ ಬೇರೆ ಸ್ವೀಟ್ಸ್ ತರೋದೇ ಬೇಡ. ಮನೇಲಿ ಹಕ್ಕಿ ಇರುತ್ತಲ್ಲ, ಹಕ್ಕಿ ರಾಗಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಅದೇ ತಿನ್ನೋದು ಸರ್. ಅದು ನಮಗೆ ಸ್ವಲ್ಪ ಅಂದ್ರೆ ಸ್ವೀಟ್ಸ್ ಅದು ಸ್ವಲ್ಪ ಯಾಕಂದ್ರೆ ಅದು ತರ್ತೀವಿ ಒಂದು ತಿಂಗಳು ಸ್ವಲ್ಪ ನಮಗೆ ಖರ್ಚು ಬರುತ್ತೆ. ಅದಾದ್ಮೇಲೆ 3-4 ತಿಂಗಳು ಖರ್ಚೆ ಬರಲ್ಲ. ಈಗ ಅದು ಒಂದು ಬ್ಯಾಗು ಹೇಳಿದ್ರಲ್ಲ, ಒಂದು ಬ್ಯಾಗ್ ಎಷ್ಟು ಬೀಳ್ಬೋದು ಇವಾಗ ಫೀಡಿಂದು? ಸರ್ ಈಗ ಒಂದು ಬ್ಯಾಗ್ ಸರ್, ಇದು ನೋಡಿ ಸರ್, ಇದು 50 kg ಇದು. ಹಾಂ, ಇವತ್ತಂದ್ರೆ ಇದು ಸರ್ ನಾವು ತರ್ತೀವಲ್ಲ 1700 ರೂಪಾಯಿ ಸರ್. ಇದು ಒಂದು 1700 ರೂಪಾಯಿ SCTಯಲ್ಲಿ. ಇಂಥವು ಮಿನಿಮಮ್ ಅಂದ್ರೆ ಒಂದು ತಿಂಗಳಿಗೆ ಒಂದು 15-20 ತಿಂತಾವ ಸರ್ ನಾಟಿ ಕೋಳಿ ಅಲ್ವಾ. ಅದನ್ನ ಇವತ್ತು ಜಾಸ್ತಿ ತಿನ್ನಲ್ಲ, ಈ ಸಂಜೆ ಬಿಡ್ತೀವಲ್ಲ ಆಚೆ ಕಡೆ, ಅದು ಇದು ಮಣ್ಣು ಹುಳ ಅದು ತಿನ್ಬಿಡುತ್ತೆ ಸರ್. ಇದೆಲ್ಲ ಕಟ್ಟಿದ್ವಿ ಸರ್, ಅದ್ ಮೇಲ್ ಬಂದು ಕೂರುತ್ತೆ ಸರ್. ಅದು ಮೇಲ್ ಬಂದು ಕೂರುತ್ತೆ, ಅದಕ್ಕೆ ಈ ತರ ಎಲ್ಲ ಫುಲ್ ಕಟ್ಟಿರೋದು. ಮೇಲ್ ಬಂದು ಕೂತಿರೋದು ಸರ್, ಒಳ್ಳೆ ಚೆನ್ನಾಗಿ ಆರೋಗ್ಯವಾಗಿರುತ್ತೆ, ಚೆನ್ನಾಗಿ ಬಾಲ ಆಮೇಲೆ ಪುಟ್ಟೆಲ್ಲ ಚೆನ್ನಾಗಿರುತ್ತೆ ಸರ್. ಒಂದೇ ಒಂಚೂರು ಏನು ಉದ್ರಲ್ಲ.